ಅಂದ್ರೆ ಮಾಕ್ ಡ್ರಿಲ್ ಆಗಿದೆ ಅಂತಂದ್ರೆ ಯುದ್ಧ ಶತಸಿದ್ಧ ಅಂತ 100%. ಮಾಕ್ ಡ್ರಿಲ್ ಇಸ್ ಅ ಲಾಸ್ಟ್ ಸೋರ್ಸ್. ಮತ್ತೆ ಇನ್ನೊಂದೇನಾಗ್ತದೆ, ಸೋಷಿಯಲ್ ಮೀಡಿಯಾದಲ್ಲಿ ಜನರಲ್ಲಿ ಒಂದು ಆಕ್ರೋಶ ಇದೆ. ಆಕ್ರೋಶ ಆದ್ಕೊಳ್ಳೆ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾದಿಂದ ಬಂದು ಏರ್ಪೋರ್ಟ್ನಲ್ಲೇ ಅಜಿತ್ ದೋವಾಲ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ನ ಕರೆಸಿದ್ರು. ಅದಾದ ನಂತರ ಆರ್ಮಿ ಚೀಫ್ ಕರೆಸಿದ್ರು, ನೇವಿ ಚೀಫ್ ಕರೆಸಿದ್ರು, ಏರ್ ಚೀಫ್ ಕರೆಸಿದ್ರು. ಕಂಬೈನ್ಡ್ ಮೀಟಿಂಗ್ ರಾಜನಾಥ್ ಸಿಂಗ್ ಮತ್ತು ಅವ್ರ ಜೊತೆ ಆಯಿತು. ಅದಾದ ನಂತರ ಸಟ್ಲಜ್ ರಿವರಿನ ವಾಟರ್ ನಾವು ಬ್ಲಾಕ್ ಮಾಡಿದ್ವಿ. ಇನ್ನೊಂದು ಡ್ಯಾಮಿಗೆ ನೀರು ಬಂದಾದ ಅಲ್ಲಿ ನೀರಿನ ಒಳಬರು ಹೋಗಿದಂಗಂದರೆ ಏರ್ ಸ್ಟ್ರೈಕ್ಗಿಂತ ಮುಂಚೆ ನಾವು ಅಲ್ಲಿ ವಾಟರ್ ಸ್ಟ್ರೈಕ್ ಮಾಡಿದ್ದೇವೆ. ಅದಾದ ನಂತರ ಸರ್ವದಳೀಯ ಬೈಠಕ್ ಆಯಿತು. ಸರ್ವದಳೀಯ ಬೈಠಕ್ನಲ್ಲಿ ಹೇಳಾಯ್ತು ನಾವು ಏನು ಮಾಡ್ತಾ ಇದ್ದೇವೆ ಅಂತ. ಅದಾದ ನಂತರ ಚೀಫ್ ಆಫ್ ಕಂಬೈನ್ಡ್ ಡಿಫೆನ್ಸ್ ಸ್ಟಾಫ್ ಅವರು ಪ್ರೈಮ್ ಮಿನಿಸ್ಟರ್ ಜೊತೆ ಮಾತಾಡಿದರು. ನಿನ್ನೆ ಗೃಹ ಸಚಿವರು ಮತ್ತು ಮಿಲಿಟರಿ ಸಚಿವರು ಕೂಡ ಒಂದು ರೌಂಡ್ ಮೀಟಿಂಗ್ ಆಯಿತು. ಅದಾದ ನಂತರ ಮಾಕ್ ಡ್ರಿಲ್ ಸಲುವಾಗಿ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ನೋಟಿಫಿಕೇಶನ್ ಜಾರಿ ಮಾಡ್ತು. ಇವೆಲ್ಲ ಬೆಳವಣಿಗೆಗಳಿಗೆ ನೋಡಿದಾಗ ಐ ಡೋಂಟ್ ಥಿಂಕ್ ನರೇಂದ್ರ ಮೋದಿ ಇಸ್ ಗೋಯಿಂಗ್ ಟು ಟೇಕ್ ಬ್ಯಾಕ್ ಸ್ಟೆಪ್ ನಾವು. ಅದು ಅಸಾಧ್ಯದ ಮಾತೀಗ, ಅದು ಮಿತಿ ಮೀರಿ ಹೋಗಿದೆ. ಆಮೇಲೆ ಅವರು ಕೂಡ ಕಳೆದ 12-13 ದಿವಸಗಳಿಂದ ಅವರು ಕ್ರಾಸ್ ಬಾರ್ಡರ್ ಫೈರಿಂಗ್ ಮಾಡ್ತಾ ಇದೆ. ಇವತ್ತು ಅಮೃತ್ಸರ್ನಲ್ಲಿ ಕೆಲವೊಂದು ಮಟೀರಿಯಲ್ಸ್ ಸಿಕ್ಕಿದೆ, ಅದರ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾಯಿದೆ. ಆಮೇಲೆ ಎಲ್ಲ ಪೊಲೀಸ್ ಕಮಿಷನರ್ ಆಲ್ ಓವರ್ ದ ಸ್ಟೇಟ್ ಅವ್ರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಕೂಡ ಆಗಿದೆ. ಇನ್ನು ಕೆಲವೇ ದಿವಸಗಳಲ್ಲಿ ಟೈಮಿಂಗ್ ಹೇಳ್ತಾ ಇಲ್ಲ, ಯಾಕಂದರೆ ನರೇಂದ್ರ ಮೋದಿಯವರು ಸ್ಪಷ್ಟಪಡಿಸಿದ್ದಾರೆ, ಸಹಿ ವಕ್ತ್ सही समय सही जगह, ये आर्मी नेवी एयरफोर्स को छोड़ दिया है, वो कब अटैक करेंगे उस टाइम हमारे कोई ऑब्जेक्शन नहीं रहेगा. ಹಿಂಗಾಗಿ ಯುದ್ಧ ಆಗೋದು ನಿಶ್ಚಿತ ಅಂತ ಹೇಳ್ಬೋದು. ಇಂಥ ಸಮಯದಲ್ಲಿ ಸಾರ್ವಜನಿಕರು ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿರ್ಬೇಕಂತ ನೋಡಿ ಸರ್, ನಮ್ಮಲ್ಲಿನೇ ಕೆಲವೊಂದು ಜಯಚಂದ್ರ ಇದ್ದಾರೆ. ನಾನು ನಿಮಗೊಂದು ಇನ್ಸಿಡೆಂಟ್ ಹೇಳ್ತೇನೆ. 1971ರಲ್ಲಿ ಐ ಸ್ಟಿಲ್ ರಿಮೆಂಬರ್, ಅದು ನೀವು ಯೂಟ್ಯೂಬ್ನಲ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಆರ್ಮಿ ಕನ್ವೆ ಇರ್ತದೆ, ಶಕ್ತಿಮಾನ್ ವೆಹಿಕಲ್ ಕನ್ವೆ ಹೋಗಬೇಕಾದ್ರೆ ಅದರ ಫೋಟೋಗಳು ಕೂಡ ಇದ್ದಾವೆ, ಅದನ್ನು ತೋರಿಸ್ಲಿಕ್ಕೆ ತಯಾರಿಲ್ಲ. ರಸ್ತೆಯನ್ನು ಹಡ್ಡಿದ್ದಾರೆ ಸೊ ದ್ಯಾಟ್ ಆರ್ಮಿ ವೆಹಿಕಲ್ ಶುಡ್ ನಾಟ್ ಮೂವ್. ರೈಲ್ವೆ ಟ್ರ್ಯಾಕ್ಸನ್ನು ಗೂಡ್ಸ್ ಟ್ರೈನ್ನಲ್ಲಿ ಅಮ್ಯುನೇಷನ್ನು, ಆರ್ಮ್ಸು, ರಾಷನ್ ಎಲ್ಲ ಹೋಗ್ತಾ ಇದ್ದಾಗ ಉತ್ತರ ಪ್ರದೇಶದ ಒಂದು ಜಾಗದಲ್ಲಿ ರೈಲ್ವೆ ಟ್ರ್ಯಾಕ್ಸೇ ಕಿತ್ತು ಹಾಕಿಬಿಟ್ಟಿದ್ದಾರೆ ಸೊ ದ್ಯಾಟ್ ದ ವೆಪನರಿ ಮಟೀರಿಯಲ್ ಶುಡ್ ನಾಟ್ ರೀಚ್ ಟು ದ ಮಿಲಿಟರಿ ಬೇಸ್. ಅದೇ ಥರ ಹೈ ಟೆನ್ಷನ್ ವೈರ್ ಕೂಡ ಕಡಿದು ಹಾಕಿದ್ದಾರೆ. ಹಂಗಿದ್ದಾಗ ಸಾರ್ವಜನಿಕರು ಕನ್ವೆ ಬಂದಾಗ ಅವ್ರಿಗೆ ಮಜ್ಜಿಗೆ ಕೊಟ್ಟು, ತಿಂಡಿ ಕೊಟ್ಟು, ಭಾರತದ ಜೆಂಡಾ ಹಿಡ್ಕೊಂಡು ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಈ ಥರ ಅವ್ರ ಮೊರಾಲನ್ನು ಹೈ ಮಾಡಬೇಕು. ಅವ್ರ ಮೊರಾಲ್ ಹೈ ಆದರೆ, ಮಿಲಿಟ್ರಿ ಮೊರಾಲ್ ಹೈ ಆದರೆ ಭಿಕಾರಿಸ್ತಾನ್ ಮೊರಾಲ್ ಡೌನ್ ಆಗ್ತದೆ. ಒಂದನೇದು. ಎರಡನೇದು, ನಿಮಗೇನಾದರೂ ಅನಿಸಿತ್ತು ಈ ನಮ್ಮ ಏರಿಯಾದಲ್ಲಿ ಇಂಥ ಜಯಚಂದ್ರು ಭಾರತದ ಹಿತಶತ್ರುಗಳು ಇದ್ದಾವೆ, ಅವ್ರು ಈ ಥರ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ, ಇಲ್ಲ ಪ್ಯಾಂಪ್ಲೇಟ್ಸ್ ಹಂಚ್ತಾ ಇದ್ದಾರೆ, ಇಲ್ಲ ನೀವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ, ಅವರು ಮಾಹಿತಿಯನ್ನು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಭಾರತೀಯ ಸೇನೆಗೆ ಸಹಕರಿಸಬೇಕಾಗಿ ನಾನು ವಿನಂತಿ ಮಾಡ್ಕೋತೇನೆ. ಮಾಕ್ ಡ್ರಿಲ್ ಆಗಿದೆ ಅಂತಂದರೆ ಯುದ್ಧ ಶತಸಿದ್ಧ ಅನ್ನೋ ಮಾತುಗಳನ್ನು ನಿವೃತ್ತ ಏರ್ಫೋರ್ಸ್ನ ಇಂಟೆಲಿಜೆನ್ಸ್ ಅಧಿಕಾರಿ ಆಗಿರ್ತಕ್ಕಂಥ ಮೋಹನ್ ಚಿತ್ಲಿ ಅವರು ಹೇಳಿರುವಂಥದ್ದು. ಇಂಥ ಸಮಯದಲ್ಲಿ ದೇಶದಲ್ಲಿ ಅನೇಕ ಶತ್ರುಗಳು ಕೂಡ, ಅಂದರೆ ಹಿತಶತ್ರು ನಮ್ಮಲ್ಲೇ ಇದ್ದಾರೆ, ಅಂಥವ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ತಾವು ದಯವಿಟ್ಟು ಸಾರ್ವಜನಿಕರು ಪೊಲೀಸರು ಕೂಡ ಮಾಹಿತಿಯನ್ನು ನೀಡಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಳಿ.